ಸಾಂಪ್ರದಾಯಿಕ ಕಂಬಳಿಗಳಿಗೂ ಅನುದಾನ ನೀಡಿ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಈಗ ಕಂಬಳದ ಸೀಸನ್ ಪ್ರಾರಂಭಗೊಂಡಿದೆ. ಈಗೀಗ ಸಾಂಪ್ರದಾಯಿಕ ಕಂಬಳಗಳ ಆಯೋಜನೆಗೂ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ. ಹೀಗಾಗಿ ಈ ಆಚರಣೆಯನ್ನು ಉಳಿಸಿ ಬೆಳೆಸಲು ಸರ್ಕಾರದ ಅನುದಾನ ಅಗತ್ಯವಿದೆ ಎಂದು ಸಾಂಪ್ರದಾಯಿಕ ಕಂಬಳ ಸಮಿತಿ ಸರ್ಕಾರವನ್ನು ಒತ್ತಾಯಿಸಿದೆ. ಉಡುಪಿ ಜಿಲ್ಲೆಯಲ್ಲಿ ವಂಡಾರು, ಕೋಡೇರಿ, ಹಕ್ರೆಮಠ್, ಉಳ್ಳೂರು, ಮನೂರು, ಬಿಲ್ಲಾಡಿ, ಕೇರಾಡಿ, ಹೆಗ್ಗುಂಜೆ ಎಲ್ಲರೂ ಎಡತಾಡಿ ಸಹಿತ 55ರಿಂದ 60 ಕಡೆ ಸಾಂಪ್ರದಾಯಿಕ ಕಂಬಳಗಳು ನಡೆಯುತ್ತವೆ. ಜಿಲ್ಲೆಯ ಕಂಬಳಗಳಲ್ಲಿ 99% ಸಾಂಪ್ರದಾಯಿಕವೇ ಆಗಿವೆ. ಸ್ಪರ್ಧಾ ಕಂಬಳಕ್ಕೆ ಈ ಹಿಂದೆ ಸರ್ಕಾರ 5 ಲಕ್ಷ ರೂಪಾಯಿ ತನಕ ಅನುದಾನ ನೀಡುತ್ತಿತ್ತು. ಆದರೆ ಉಡುಪಿ ಜಿಲ್ಲೆಯ ಸಾಂಪ್ರದಾಯಿಕ ಕಂಬಳಗಳಿಗೆ ಈ ತನಕ ಅನುದಾನ ನೀಡಿಲ್ಲ. ಸರ್ಕಾರ ಈ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎಂದು ಸಮಿತಿಯ ಅಧ್ಯಕ್ಷ ಸುಧಾಕರ್ ಹೆಗಡೆ ಮತ್ತು ಕಾರ್ಯದರ್ಶಿ ಪೃಥ್ವಿರಾಜ್ ಒತ್ತಾಯ ಮಾಡಿದ್ದಾರೆ. ಈ ಕಂಬಳ ಸುರಕ್ಷಿತವಾಗಿ ನಡಿಬೇಕು, ಮುಂದರಿಬೇಕಂತ ಇದ್ದರೆ ಈ ಕಂಬಳ ಮನೆತನದವರಿಗೆ ಸರ್ಕಾರದಿಂದ ಆದಷ್ಟು ಅನುದಾನ ಹೆಚ್ಚಿನ ಮಟ್ಟದಲ್ಲಿ ಬಿಡುಗಡೆ ಮಾಡಬೇಕಂತ ಕಂಬಳ ಸಮಿತಿಯಿಂದ ಬೇಡಿಕೆ ಮಾಡ್ತೇನೆ. ಇನ್ನೊಂದೇನೆಂದರೆ ಈ ಕಂಬಳದ ಹಿನ್ನೆಲೆ ಏನಂದರೆ ಕಂಬಳದಲ್ಲಿ ಸಾಧಾರಣ 7 ಜಾತಿಯ ವರ್ಗದವರನ್ನು ಸೇರಿಕೊಂಡು ನಡೆಯುವಂಥ ಈ ಒಂದು ಕಂಬಳ ಸೇವೆ. ಈ ಕಂಬಳಕ್ಕೆ ಎಲ್ಲ ವರ್ಗದವರು, ಒಂದು ವರ್ಗದವರು ಇಲ್ಲದಿದ್ದರೂ ತೊಂದರೆ ಆಗಿದೆ. ಅದರ ಮಧ್ಯೆ ಈ ದೇವತಾ ಕಾರ್ಯ ಆಗಬೇಕಿದ್ರೂ ಕಂಬಳ ಆಗಿದ್ದ ದೇವತಾ ಕಾರ್ಯಗಳು ಆಗಬೇಕಾಗಿದೆ. ಆದ್ದರಿಂದ ಈ ಕಂಬಳಕ್ಕೆ 2018 ಆದೇಶ, ಕೋರ್ಟ್ ಆದೇಶ ಆಗುವಾಗ ಸಂಪ್ರದಾಯದವರು ಭಾಳಷ್ಟು ಹೋರಾಟ ಕೊಟ್ಟಿದ್ವಿ. ಅಲ್ಲಿ ಹೋಗಿ ಅಲ್ಲಿ ನಿಂತು ಅದ್ರ ಬಗ್ಗೆ ಬೇಕಾದ ಖರ್ಚು ವೆಚ್ಚವನ್ನು ಮಾಡಿಸಿ ಭಾಳಷ್ಟು ಹೋರಾಟ ಕೊಟ್ಟಿದ್ದೇವೆ. ಕೊನೆಯ ಹಂತದಲ್ಲಿ ಸಂಪ್ರದಾಯದ ಕಂಬಳದ ಮೇರೆಗೆ ಕೋರ್ಟ್ ಆದೇಶ ಆಗಿದೆ. ಹಾಗಿರುವಾಗ ಇದೀಗ ಸರ್ಕಾರದಿಂದ ಇಷ್ಟರವರೆಗೆ ನಮ್ಗೆ ಯಾವ ಥರದ ಅನುದಾನವೂ ಬಂದಿಲ್ಲ. ಇನ್ನು ಮುಂದೆ ಆದರೂ ಸಂಪ್ರದಾಯದ ಕಂಬಳದವನ್ನು ಮುಂದಿಟ್ಟುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು. ಹೆಚ್ಚು ಕಡಿಮೆ ನಮ್ಮ ಕಂಬಳಕ್ಕೆ 4ರಿಂದ 5 ಲಕ್ಷ ರೂಪಾಯಿ ಅವರಿಗೆ ಖರ್ಚು ಬೀಳುತ್ತೆ ನಮಗೆ. ಆದ್ದರಿಂದ ಎಲ್ಲ ಕಂಬಳದವರಿಗೆ ಅದನ್ನು ನಡೆಸ್ಕೊಂಡು ಹೋಗಲಿ ಭಾಳ ಕಷ್ಟ ಆಗ್ತದೆ. ಸರ್ಕಾರದವರು ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಎಲ್ಲ ಕಂಬಳಕ್ಕೂ ಅನುದಾನ ಬಿಡುಗಡೆ ಮಾಡಬೇಕಂತ ನಾವು ಸಂಪ್ರದಾಯದ ಕಂಬಳ ಸಮಿತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ. ಇದರ ಪರಿಣಾಮ ಬೇರೆ ಯಾವ ಥರದಲ್ಲಿ ತೊಂದರೆ ಆಗದಿದ್ದ ರೀತಿಯಲ್ಲಿ ಸರ್ಕಾರ ಇದನ್ನು ಪಾಲಿಸಿಕೊಂಡು ಮನೆತನದ ಹಿರಿಯವರು ಅನೇಕ ವಿವಿಧ ಜಾತಿ ಧರ್ಮಗಳ ಮುಖಂಡರುಗಳು ಅದನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಸರ್ಕಾರ ಕೇವಲ ಜೋಡುಕೆರೆಗೆ ಮಾತ್ರ ಅಲ್ಲ, ಇಂಥ ಸಾಂಪ್ರದಾಯಿಕ ಕಂಬಳಗಳಿಂದ ಇವತ್ತು ಕಂಬಳ ಉಳಿದಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತದೆ. ಹಿಂದೆ 2018 ಆಸುಪಾಸಿನಲ್ಲಿ ಕಂಬಳ ಇಡೀ ದೇಶದಲ್ಲಿ ನಿಷೇಧ ಆದಾಗ ಸಾಂಪ್ರದಾಯಿಕ ಕಂಬಳಗಳ ಮೂಲಕವೇ ಅದಕ್ಕೆ ಮತ್ತೆ ಕಂಬಳಕ್ಕೆ ಇಡೀ ದೇಶದಲ್ಲಿ ಚಾಲನೆ ಸಿಗುವಂಥ ಒಂದು ಅವಕಾಶ ದೊರಕಿತ್ತು. ನಾವು ಉಡುಪಿ ಜಿಲ್ಲಾ ಸಾಂಪ್ರದಾಯಿಕ ಕಂಬಳದ ಸಮಿತಿಯಿಂದ ಸರ್ಕಾರಕ್ಕೆ ಹಾಗೂ ಎಲ್ಲ ಇಡೀ ವ್ಯವಸ್ಥೆಗೆ ನಾವು ಹಕ್ಕೊತ್ತಾಯವನ್ನು ಮಾಡ್ತಿದ್ದೇವೆ. ಸಾಂಪ್ರದಾಯಿಕ ಕಂಬಳಗಳಿಗೆ ಅನುದಾನವನ್ನು ನೀಡಲೇಬೇಕು. ಈಗಾಗಲೇ ನಾವು ಜಿಲ್ಲೆಯ 5 ಶಾಸಕರು, ಪಕ್ಕದ ಜಿಲ್ಲೆಯ 7 ಶಾಸಕರು, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಎಲ್ಲರನ್ನೂ ಕೂಡ ನಾವು ಸಂಪರ್ಕ ಮಾಡಿದ್ದೇವೆ. ನಮಗೆ ಭರವಸೆ ಇದೆ, ಸರ್ಕಾರ ಈ ಬಾರಿಯ ಅಧಿವೇಶನದ ಒಳಗೆ ಸಾಂಪ್ರದಾಯಿಕ ಕಂಬಳಕ್ಕೆ ಅನುದಾನವನ್ನು ಒದಗಿಸುವಂತಹ ಒಂದು ಭರವಸೆಯನ್ನು ಇವಾಗ ನಾವು ಇಟ್ಕೊಂಡಿದ್ದೇವೆ. ಒಂದು ವೇಳೆ ಭರವಸೆ ಈಡೇರದೇ ಇದ್ದಲ್ಲಿ ನಾವು ಉಡುಪಿ ಜಿಲ್ಲಾಧಿಕಾರಿ ಕಚೇರಿ ಎದುರು ನಾವು ಇಡೀ ಉಡುಪಿ ಸಾಂಪ್ರದಾಯಿಕ ಜಿಲ್ಲಾ ಸಮಿತಿಯವರು, ಅದೇ ರೀತಿ ಕಂಬಳದ ಮಾಲೀಕರು, ಅದೇ ರೀತಿ ಇತರ ಕಂಬಳದ ಕಾರ್ಮಿಕರು, ಹಾಗೆ ವಿವಿಧ ಅದರ ಒಂದು ವ್ಯವಸ್ಥೆಗೆ ಒಳಪಟ್ಟಂಥ ಎಲ್ಲರೂ ಸೇರಿ ರೈತರನ್ನು ಒಳಗೂಡಿಕೊಂಡು ಬೃಹತ್ ಮಟ್ಟದ ಹೋರಾಟವನ್ನು ನಾವು ಈ ಅಧಿವೇಶನದ ನಂತರ ಏನು ನಿರ್ಧಾರ ಆಗ್ತದೆ ಅದರ ಮೇಲೆ ನಾವು ಮಾಡಲಿಕ್ಕಿದ್ದೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.